ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಸ್ಕಂದ ಷಷ್ಠಿ ಅಂದರೆ ಚಂಪಾ ಷಷ್ಠಿಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಈ ಒಂದು ಚಂಪಾ ಷಷ್ಠಿ ಏನಿದೆಯೋ ಅದು ನಾನು ನಿಮಗೆ ಗೊತ್ತಿರುವಂಥದ್ದು ಏನಪ್ಪ ಅಂತಂದರೆ, ನಾವು ನಾಗರ ಪಂಚಮಿ ಹಬ್ಬದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಮಾಡ್ತೇವೆ. ಅಷ್ಟೇ ವಿಶೇಷವಾಗಿ ಈ ಒಂದು ಚಂಪಾ ಷಷ್ಠಿಯಲ್ಲಿ ಪೂಜೆ ಮಾಡ್ತಾರೆ. ಇದು ವರ್ಷಕ್ಕೊಮ್ಮೆ ಬರುವಂಥದ್ದು, ತುಂಬಾ ವಿಶೇಷವಾದದ್ದು. ಇದು ನಿಮಗೆ ಗೊತ್ತಿರುವ ಹಾಗೆ ಪ್ರತಿ ತಿಂಗಳಿಗೊಮ್ಮೆ 2 ಬಾರಿ ಷಷ್ಠಿ ಬರುತ್ತದೆ. ಅಂದರೆ ಕೃಷ್ಣ ಪಕ್ಷದಲ್ಲೊಮ್ಮೆ, ಶುಕ್ಲ ಪಕ್ಷದಲ್ಲಿ ಒಮ್ಮೆ. ಅಂದರೆ ನಿಮ್ಗೆ ಇನ್ನೂ ಸರಳವಾಗಿ ಹೇಳಬೇಕಂದ್ರೆ ಅಮಾವಾಸ್ಯೆ ಆಗಿ 6ನೇ ದಿವಸ ಮತ್ತು ಹುಣ್ಣಿಮೆಯಾಗಿ 6ನೇ ದಿವಸದಲ್ಲೇ ನಮಗೆ ಷಷ್ಠಿ ಬರುವಂಥದ್ದು. ಎಲ್ಲರೂ ಕೂಡ ಈ ಒಂದು ಷಷ್ಠಿಯನ್ನು ಆಚರಣೆ ಮಾಡ್ತಾ ಇರ್ತಾರೆ. ತುಂಬ ಜನ ಆಚರಣೆ ಮಾಡ್ತಾರೆ. ಅಂದರೆ ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಇನ್ನು ಮಕ್ಕಳ ಆಗದೇ ಇರುವಂಥವರು, ಅದ್ರ ಜೊತೆಯಲ್ಲಿ ಮಕ್ಕಳಿಗೆ ಒಂದು ದೃಷ್ಟಿದೋಷ ಆಗಿರುವಂಥದ್ದು, ಅಂದರೆ ಮಕ್ಕಳಿಗೆ ಒಂದು ಸ್ವಲ್ಪ ಬೇಗನೆ ಒಂದು ತಿಳುವಳಿಕೆ ಕಡಿಮೆ ಇದ್ದಾಗ, ಇಂಥ ಒಂದು ಸಂದರ್ಭದಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಈ ಒಂದು ಷಷ್ಠಿಯನ್ನು ಪೂಜೆ ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಮಕ್ಕಳಲ್ಲಿ ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀವಿ. ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಈ ಬಾರಿ ಬಂದಿರುವಂಥ ನಮಗೆ ಸ್ಕಂದ ಷಷ್ಠಿ ಅಥವಾ ಚಂಪಾ ಷಷ್ಠಿ, ಇದು ಎಂದು ನಾವು ಆಚರಣೆ ಮಾಡಬೇಕು ಅಂತಂದರೆ, ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ಷಷ್ಠಿ ತಿಥಿಯು ನಮಗೆ 25ನೇ ತಾರೀಕು ನವೆಂಬರ್ ಮಂಗಳವಾರ ರಾತ್ರಿ 10:58 ಒಂದು ಪ್ರಾರಂಭವಾಗುವಂಥದ್ದು. ಮುಕ್ತಾಯವಾಗುವಂಥದ್ದು 26ನೇ ತಾರೀಕು ನವೆಂಬರ್ ಬುಧವಾರ ರಾತ್ರಿ 12:03 ಮುಕ್ತಾಯವಾಗುವಂಥದ್ದು. ಹಾಗಾಗಿ ನಾವು ಈ ಒಂದು ಷಷ್ಠಿ ಆಚರಣೆ ಮಾಡಬೇಕಾಗಿರುವಂಥದ್ದು 26ನೇ ತಾರೀಕು ಬುಧವಾರ ಆಗಿರುತ್ತದೆ. ಈ ಸ್ಕಂದ ಷಷ್ಠಿಯನ್ನು ನಾವು ತುಂಬಾ ಒಂದು ಮಡಿಯಿಂದ ಪೂಜೆ ಮಾಡಬೇಕಾಗುತ್ತದೆ. ಅಂದರೆ ಅವತ್ತಿನ ದಿವಸ ನಾವು ಉಪವಾಸವಿದ್ದು ಆಚರಣೆ ಮಾಡಬೇಕು. ಹಾಗೆ ನಾನು ಪೂಜೆಯ ವಿಧಾನವನ್ನು ನಾನು ನಿಮಗೆ ಒಂದು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದು ವಿಶೇಷವಾಗಿ ಮಾಡುವಂಥ ಪೂಜೆ. ಹಾಗೆ ಕೆಲವೊಂದು ಪ್ರದೇಶಗಳಲ್ಲಿ ಏನಪ್ಪ ಅಂತಂದರೆ, ತರಕಾರಿಯನ್ನು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಕೊಡ್ತಾ ಹೋಗ್ತಾರೆ. ಅಂದರೆ ಎಲ್ಲ ರೀತಿಯ ತರಕಾರಿಗಳು ಮಿಕ್ಸ್ ಆಗಿರ್ತದೆ. ಅದರಲ್ಲಿ ಕುಂಬಳಕಾಯಿ ವಿಶೇಷವಾದದ್ದು. ಅಂದರೆ ಈಗ ನಮಗೆ ನಾವು ಏನೆಲ್ಲ ರೈತರು ಬೆಳೆ ಬೆಳೆದಿರ್ತಾರೋ ಅವೆಲ್ಲವೂ ಈಗ ಬೆಳೆ ಬಂದಿರುವಂಥದ್ದು. ಹಾಗಾಗಿ ಎಲ್ಲ ತರಕಾರಿಯನ್ನು ಮಿಕ್ಸ್ ಮಾಡಿಕೊಂಡು ಒಂದು ಮನೆಗೆ ಇನ್ನೊಂದು ಮನೆಗೆ ತರಕಾರಿ ಕೊಡ್ತಾರೆ. ಅವತ್ತಿನ ದಿವಸ ಎಲ್ಲ ತರಕಾರಿಯನ್ನು ಹಾಕಿ ಸಾಂಬಾರು ಮಾಡಿದ್ರೆ ಅದೊಂಥರ ವಿಶೇಷ ರುಚಿಯ ಬಂದಿರುತ್ತೆ. ಅದು ಆ ಒಂದೊಂದು ಪ್ರದೇಶಗಳ ಒಂದೊಂದು ಪ್ರಾಂತ್ಯಗಳಲ್ಲಿ ಆ ರೀತಿಯಾಗಿ ಆಚರಣೆ ಮಾಡ್ತಾರೆ. ನಾನು ನಿಮಗೆ ಸಾಮಾನ್ಯವಾಗಿ ನಿಮಗೆ ಪೂಜಾ ವಿಧಾನ ಪ್ರತಿ ವರ್ಷವೂ ತಿಳಿಸ್ಕೊಟ್ಟಿರೋ ಹಾಗೆ ಈ ವರ್ಷವೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ. ನಾವು 26ನೇ ತಾರೀಕು ನವೆಂಬರ್ ಬುಧವಾರದ ದಿವಸ ನಾವು ಈ ಷಷ್ಠಿಯನ್ನು ಆಚರಣೆ ಮಾಡಬೇಕು. ಹಾಗೆಯೇ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಆನ್ಲೈನಲ್ಲಿ ಏನಪ್ಪ ಅಂತಂದರೆ, ತುಂಬ ರೀಸನಬಲ್ ರೇಟಲ್ಲಿ ತುಂಬ ವಸ್ತುಗಳನ್ನ ಆಫರಲ್ಲಿ ಬಿಡ್ತಾ ಇರ್ತಾರೆ. ಅಂದರೆ ಮನೆಯಲ್ಲಿ ಈಗ ನಮಗೆ ಹಬ್ಬಗಳನ್ನ ಮಾಡ್ತಾ ಇರ್ತೀವಿ. ಹಬ್ಬಗಳ ಸಂದರ್ಭದಲ್ಲಿ ಈಗ ಇತ್ತೀಚೆಗೆ ನಾವು ತುಳಸಿ ಹಬ್ಬ ಮಾಡಿದ್ವಿ, ಆಮೇಲೆ ಲಕ್ಷ್ಮೀ ಪೂಜೆ ಮಾಡ್ತಾ ಇರ್ತೀವಿ. ಅಂಥ ಒಂದು ಸಂದರ್ಭಗಳಲ್ಲಿ ನಾವು ಒಂದು ಡೆಕೋರೇಷನ್ ಪರ್ಪಸ್ಸಿಗೆ ಉಪಯೋಗಿಸ್ಕೊಳ್ಳುವಂಥ ಒಂದು ವಸ್ತುಗಳನ್ನು ನಾನು ತೆಗೆದುಕೊಳ್ತಾ ಇರ್ತೇನೆ. ಹಾಗಾಗಿ ಅದನ್ನು ಕೂಡ ನಿಮಗೆ ತೋರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ನಿಮಗೂ ಅದು ಉಪಯೋಗ ಆಗ್ಬೋದು ಅಂತೇಳಿ ನಾನು ಏನೆಲ್ಲ ತೆಗೆದುಕೊಳ್ತಾ ಇರ್ತೀನೋ ಅದೆಲ್ಲನೂ ನಿಮಗೆ ಒಂದು ದಿವಸ ಬಿಟ್ಟು ಯಾವಾಗೆಲ್ಲ ನಾನು ತೆಗೆದುಕೊಂಡಿರ್ತೀನೋ ಅವಾಗೆಲ್ಲ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನನಗಿದು ತುಂಬ ಇಷ್ಟ ಆಯಿತು. ಇದು ನಿಮಗೆ ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ. ಅಂದರೆ ಫ್ಲಿಪ್ಕಾರ್ಟು, ಮಿಂತ್ರಾ ಮತ್ತು ಮೀಶೋ ಎಲ್ಲದರಲ್ಲೂ ಸಿಗುತ್ತೆ. ಆದರೆ ನಾನು ಆಫರ್ ಪ್ರೈಸಲ್ಲಿ ತೆಗೆದುಕೊಂಡೆ ಮೀಶೋಲ್ಲಿ. ಇದಕ್ಕೆ ನಾನು 496 ರೂಪಾಯಿ ಕೊಟ್ಟೆ. ಆ್ಯಕ್ಚುಲಿ ಇದು ನೀವು ಮಿಂತ್ರದಲ್ಲೆಲ್ಲ ನೀವು ಸರ್ಚ್ ಮಾಡಿದ್ರೆ 1,500 ಮೇಲಿದೆ. ಆಮೇಲೆ ಫ್ಲಿಪ್ಕಾರ್ಟಲ್ಲೂ ಕೂಡ ನಿಮಗೆ 800 ಮೇಲೇ ಇರೋಂಥದ್ದು. ಇದು ನಮಗೆ ಮೀಶೋ ಅಲ್ಲಿ 496 ಅಥವಾ 456 ರೂಪಾಯಿ ಕೊಟ್ಟಿರೋಂಥದ್ದು. ನಾನು ತುಂಬ ರೀಸನಬಲ್ ರೇಟಲ್ಲಿ ಸಿಕ್ತು. ನೋಡೋದಕ್ಕೂ ತುಂಬ ಸುಂದರವಾಗಿದೆ. ಮಧ್ಯದಲ್ಲಿ ನವಿಲಿದೆ. ಕೆಳಗೆ 3 ದೀಪ ಇಡ್ಬೋದು, ಮೇಲೆ ಒಂದು ದೀಪ ಇಡ್ಬೋದು. ಮೇಲೆ ದೊಡ್ಡದಾದ ಒಂದು ಅಖಂಡ ದೀಪ ನಾವೇನಷ್ಟೇ ಸ್ವಲ್ಪ ದೊಡ್ಡದಾದ ದೀಪ ಮೇಲೆ ಇಡ್ಬೋದು. ಕೆಳಗಿನ ಭಾಗದಲ್ಲಿ 3 ದೀಪ ಇಡ್ಬೋದು. ನೋಡೋದಕ್ಕೆ ತುಂಬ ಸುಂದರವಾಗಿರುತ್ತೆ. 2 ಸೈಡಲ್ಲಿ ಈಗ ನಾವು ಲಕ್ಷ್ಮೀ ಪೂಜೆ ಮಾಡ್ತೇವೆ ಅಂತಂದರೆ ಮಧ್ಯದಲ್ಲಿ ಲಕ್ಷ್ಮಿ ಇಟ್ಟಿರ್ತೇವೆ. ಆ ಕಡೆ ಈ ಕಡೆ 2 ಕಡೆನೂ ನಾವು ಎಡಬದಿ ಬಲಬದಿಯಲ್ಲಿ ನಾವು ಈ ಒಂದು ದೀಪವನ್ನು ಹಚ್ಚಿಡ್ಬೋದು. ಈ ರೀತಿಯಾಗಿ ಇದ್ರ ಮೇಲೆ ನಾವು ಮಣ್ಣಿನ ದೀಪವನ್ನಾದ್ರೂ ಹಚ್ಬೋದು. ಇದು ಮೆಟಲಲ್ಲಿ ಮಾಡಿರ್ತಾರೆ. ಹಾಗಾಗಿ ನಾವು ಇದರಲ್ಲಿ ಒಂದು ಮಣ್ಣಿನ ದೀಪ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನೀವು ಹೊರಭಾಗದಲ್ಲೂ ಇಡ್ಬೋದು. ಹಾಗೆ ಮನೆ ಡೆಕೋರೇಷನ್ಗೂ ಕೂಡ ಉಪಯೋಗಿಸ್ಕೋಬೋದು. ಅಥವಾ ಈಗ ನಿಮ್ಮ ಮನೆಯಲ್ಲಿ ಈಗ ದೇವ್ರ ಮನೆ ಸಪ್ರೇಟಾಗಿದೆ ಅಂತ ದೇವ್ರ ಮನೆ ಬಾಗಿಲಿನಲ್ಲಿ ಇಡ್ಬೋದು. ಈ ರೀತಿಯಾಗಿ ನಿಮ್ಮ ಒಂದು ಕ್ರಿಯೇಟಿವಿಟಿಗೆ ತಕ್ಕಂತೆ ನೀವು ಇದನ್ನು ಉಪಯೋಗಿಸ್ಕೋಬೋದು. ಈ ಒಂದು ಪಿಕಾಕ್ ದೀಪ ಏನಿದೆ ಇದರ ಒಂದು ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ನೀವು ಬೇಕಾದರೆ ಬೈ ಮಾಡ್ಬೋದು. ಹಾಗೆಯೇ ಇದು ಇನ್ನೂ ನೀವು ಸರ್ಚ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರೋಂಥದ್ದು ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕಾದರೂ ನೀವು ತೆಗೆದುಕೋಬೋದು.